ನೀವು ಸಲಹೆ ಕೊಡಿ. ಅಲ್ಲಲ್ಲ, ನೀವ್ ಹೇಳ್ಬೇಕಲ್ಲ ಸರ್, ಯಾಕಂದ್ರೆ ನಿರಂತರವಾಗಿ ನಡೀತಾ ಇದೆ. ಡೆಲ್ಲಿಗೆ ಹೋಗ್ತಾರೆ, 2ನೇ ಸುತ್ತಿ ನೀವು ಮಾಡ್ತಾ ಇದಾರೆ. ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಮಾಜಿ ಸಚಿವರು. ಯಾವ ಹಿನ್ನೆಲೆಯಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಏನು ಹೇಳಿಲ್ಲ. ಅವರೇ ಹೇಳದೇ ಇರೋದ್ರಿಂದ ನಾನೇ ಈಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕಾಗತ್ತೆ? ನಾನೇನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸೋದಿಲ್ಲ. ನಾವು ಜನರ ಬದುಕಿನ ವಿಷಯದ ಬಗ್ಗೆ ಚಿಂತಿತರಾಗಿದ್ದೀವಿ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಚಿಂತಿತರಾಗಿದ್ದೀವಿ. ರಾಜ್ಯದಲ್ಲಿ ತೆರಿಗೆ ಮೇಲೆ ತೆರಿಗೆ ಏರಿಕೆ ಮಾಡ್ತಿರೋದ್ರ ಬಗ್ಗೆ ನಮ್ಮ ಯೋಚನೆ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಹೇಳಿದ ಸಂಗತಿಗಳ ಬಗ್ಗೆ ನಿಧಾನವಾಗಿ ಯೋಚನೆ ಮಾಡಿ. ಇಲ್ಲ, ಮೊದಲು ದೇಶ, ಮೊದಲು ಪಕ್ಷ ಅನ್ನೋದು ಕಾಂಗ್ರೆಸ್ ಪಾರ್ಟಿ ನೀತಿ. ನಮ್ಮ ನೀತಿ ಮೊದಲು ದೇಶ, ದೇಶವಾಸಿಗಳು, ಆಮೇಲೆ ನಮ್ಮ ಪಾರ್ಟಿ. ಜನವರಿಗೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಆಶಾಭಾವನೆ ಇದೆ ಅಂತ. ಐ ಆಮ್ ನಾಟ್ ರಮೇಶ್ ಜಾರಕಿಹೊಳಿ. ಸರ್ ಒಂದ್ ನಿಮಿಷ ಸರ್, ನಿಮ್ಮ ಪಕ್ಷದಲ್ಲಿ ರೇಣುಕಾಚಾರ್ಯ ಅವರಿಗೆ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ವಕ್ತಾರ ಹುದ್ದೆ ಇದೆಯಾ ಸರ್? ಅವರು ಭಿನ್ನಮತೀಯ ಚಟುವಟಿಕೆ ನಡೆಸ್ತಿಲ್ಲ. 55 ಶಾಸಕರ ಸಭೆ ಸೇರ್ತಾರೆ. ಇದನ್ನು ಕೂಡ ತಾವು ಏನಂತ ಪರಿಗಣಿಸ್ತೀರಾ ಸರ್? ಯತ್ನಾಳ್ ಭಿನ್ನಮತೀಯ ಅಂತೀರಾ, ಆದ್ರೆ ರೇಣುಕಾಚಾರ್ಯ ಮಾಡ್ತಿರ್ತಕ್ಕಂಥ ಸಭೆಗಳಿಗೆ ತಾವು ಏನಂತ ಕರಿತೀರಾ ಸರ್? ನನಗೆ ಪಕ್ಷದಲ್ಲಿ ಅವ್ರಿಗೆ ಏನ್ ಜವಾಬ್ದಾರಿ ಇದೆ ಸರ್? ನನಗೆ ಯಾಕಣ್ಣ ಈ ವಿಷಯದಲ್ಲಿ ಎಳಿತೀಯ? ನಮ್ಗೆ ಎಳಿಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.